ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 9. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 191ನೇ ಪುಟ. ಶೀರ್ಷಿಕೆ: ದೇವರ ಪ್ರಸನ್ನತೆಯ ಭಾವನೆಯು ಭಯವನ್ನು ತೆಗೆದುಹಾಕುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಯೆಹೋಶುವ 1ನೇ ಅಧ್ಯಾಯ 9ನೇ ವಚನ. ಜೀವನವೇ ಭಾರವಾಗಿರುವ ಭಯಭೀತಿ ಮಗುವಿಗೆ ದೇವರ ಪ್ರಸನ್ನತೆಯ ಭಾವನೆಯು ಭಯವನ್ನು ತೆಗೆದುಹಾಕುತ್ತದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಎಂಬ ವಾಗ್ದಾನವನ್ನು ಆತನು ಜ್ಞಾಪಕದಲ್ಲಿ ಭದ್ರವಾಗಿರಿಸಿಕೊಳ್ಳಲಿ. ಪರ್ವತ ನಗರದ ಎಲೀಷನ ಕಥೆಯನ್ನು ಅವನು ಓದಲಿ. ಅವನು ಮತ್ತು ಶಸ್ತ್ರಸಜ್ಜಿತ ಶತ್ರುವಿನ ಸೈನ್ಯದ ನಡುವೆ ಬಲಿಷ್ಠವಾದ ಪರಲೋಕ ದೂತರುಗಳ ದಂಡು ಸುತ್ತುವರೆದಿದ್ದ ಕಥೆಯನ್ನು ಅವನು ಓದಲಿ. ಬಂಧನದಲ್ಲಿದ್ದ ಪೇತ್ರನಿಗೆ, ಹೌದು, ಮರಣದಂಡನೆಯಡಿಯಲ್ಲಿದ್ದ ಪೇತ್ರನಿಗೆ ದೇವರ ದೂತನು ಪ್ರತ್ಯಕ್ಷನಾದನು ಎಂದು ಅವನು ಓದಲಿ. ಬಲಿಷ್ಠವಾದ ಕದಗಳು, ಕಬ್ಬಿಣದ ಅಗಣಿಗಳಿದ್ದ ಕಬ್ಬಿಣದ ದ್ವಾರಗಳನ್ನು ದಾಟಿ ದೇವರ ಸೇವಕನನ್ನು ದೇವದೂತರು ಹೇಗೆ ಸುರಕ್ಷಿತವಾದ ಸ್ಥಳಕ್ಕೆ ಕರೆತಂದರು ಎಂದು ಅವನು ಓದಲಿ. ವಿಚಾರಣೆ ಮತ್ತು ಮರಣದಂಡನೆಯ ದಾರಿಯಲ್ಲಿ ಇದ್ದ ಪೌಲನು ಸಮುದ್ರದಲ್ಲಿ ದೀರ್ಘ ಉಪವಾಸದಿಂದ ಶ್ರಮದಿಂದ ದಣಿದು ಬಿರುಗಾಳಿಯಿಂದ ತತ್ತರಗೊಂಡ ನಾವಿಕರು ಮತ್ತು ಸೈನಿಕರಿಗೆ, ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣವನ್ನು ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದುದರಿಂದ ಜನರೇ, ಧೈರ್ಯವಾಗಿರ್ರಿ ಎಂಬ ಧೈರ್ಯದ ಮತ್ತು ನಿರೀಕ್ಷೆಯ ಮಾತುಗಳನ್ನು ಅವರಿಗೆ ಪೌಲನು ಆಡಿದನು. ಈ ವಾಕ್ಯದಲ್ಲಿರುವ ವಾಗ್ದಾನದ ಮೇಲಿನ ನಂಬಿಕೆಯಿಂದ ಪೌಲನು ತನ್ನ ಜೊತೆಯಲ್ಲಿದ್ದವರಿಗೆ ಭರವಸೆ ಕೊಟ್ಟನು. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲೂ ಉದುರಿ ಹೋಗುವುದಿಲ್ಲವೆಂದು ಹೇಳಿ ಪೌಲನು ಭರವಸೆ ಕೊಟ್ಟಿದ್ದನು. ಅದು ನೆರವೇರಿತು. ಯಾಕೆಂದರೆ ದೇವರು ಯಾರ ಮೂಲಕ ಕೆಲಸ ಮಾಡಿಸಬೇಕೆಂದಿದ್ದನೋ ಅವನು ಆ ಹಡಗಿನಲ್ಲಿ ಇದ್ದನು. ಅನ್ಯ ಸೈನಿಕರು, ಅನ್ಯ ನಾವಿಕರೇ ತುಂಬಿದ್ದ ಆ ಸಂಪೂರ್ಣ ಹಡಗು ರಕ್ಷಿಸಲ್ಪಟ್ಟಿತು. ಕಾಳಜಿ ಮತ್ತು ಜವಾಬ್ದಾರಿಯು ಕಡಿಮೆಯಾಗುವಂತೆ ಮಾಡುವ ಸ್ವಾವಲಂಬನೆಯ ಕೊರತೆಯಿರುವ ಅಲ್ಪ ವಿಶ್ವಾಸಿಗೆ ದೇವರ ಮೇಲೆ ಅವಲಂಬಿತರಾಗುವುದನ್ನು ಕಲಿಸಿಕೊಡಬೇಕು. ಈ ಲೋಕದಲ್ಲಿ ಏನೂ ಅಲ್ಲದವರಂತೆ ಇರುವ, ಈ ಲೋಕದಲ್ಲಿ ಅಸಹಾಯಕತೆಯಿಂದ ಲೋಕಕ್ಕೆ ಹೊರೆಯಾಗಿದ್ದೇವೆ ಎಂದು ಯೋಚಿಸುವ ಬದಲು, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅಪೊಸ್ತಲನಾದ ಪೌಲನ ಹಾಗೆ ಅವರು ಹೇಳುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ.
ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.